ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್ 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, ಮುಂದೆ ಬರಬಹುದಾದಂತಹ PC ಪರೀಕ್ಷೆಗಾಗಿ, PC ಎಕ್ಸಾಮ್ಗಾಗಿ ಹಾಗೂ VAO ಎಕ್ಸಾಮ್ಗಾಗಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಹೇಳ್ತಾ ಇದ್ದೆ. ಪುನಃ PC ಎಕ್ಸಾಮ್ಗಾಗಿ, VAO ಎಕ್ಸಾಮ್ಗಾಗಿ ಹಾಗೂ ಬೇರೆ ಎಕ್ಸಾಮ್ಗಳಿಗಾಗಿ ಯೂಸ್ ಆಗುವ ವಿಜ್ಞಾನ, ತಂತ್ರಜ್ಞಾನ ಹಾಗೂ ಎಕಾಲಜಿ ಪ್ರಶ್ನೆಗಳನ್ನು, ಅಂದರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ, ಯೂಸ್ ಮಾಡ್ಕೊಳ್ಳಿ. ಮೊದಲ ಪ್ರಶ್ನೆ, ಸ್ನೇಹಿತರೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಬುಕ್ಸ್ಗಳು ಕನ್ನಡ ಮೀಡಿಯಮಲ್ಲೂ ಇದೆ, ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ರೀಸೆಂಟಾಗಿ ಬಂದಿದೆ. ಎರಡು ಮೀಡಿಯಮಲ್ಲಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬುಕ್ಸು ಸಿಗ್ತವೆ, ತಗೊಂಡು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇತ್ತೀಚೆಗೆ ಜರುಗಿದ, ಅಂದರೆ May 9, 2026 ಈ ಒಂದು ಡೇಟಲ್ಲಿ ಜರುಗಿದ KEA ಪರೀಕ್ಷೆಯಲ್ಲಿ ಸುಮಾರು 18ಕ್ಕೂ ಹೆಚ್ಚು ಪ್ರಶ್ನೆಗಳು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬುಕ್ಸಿಂದ ಬಂದಿವೆ. ಓಕೆ, ಅದೇ ಥರ ಸ್ನೇಹಿತರೆ, ಮತ್ತೊಂದು 11/4/2026 ಈ ಒಂದು ಡೇಟಲ್ಲಿ ಜರುಗಿದ NWKRTC ಈ ಒಂದು ಪರೀಕ್ಷೆಯಲ್ಲಿ ಸುಮಾರು 16ಕ್ಕೂ ಹೆಚ್ಚು ಪ್ರಶ್ನೆಗಳು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬುಕ್ಸಿಂದ ಕವರ್ ಆಗಿದ್ದು, ಓಕೆ, ಮೀನ್ಸ್ ಬಂದಿವೆ. ಸ್ನೇಹಿತರೆ, ಮೊದಲ ಪ್ರಶ್ನೆ, ಕೀಟಹಾರಿ ಸಸ್ಯಗಳು ಜೌಗು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇವುಗಳಲ್ಲಿ ಕೊರತೆಯಾಗಿರುವ ಅಂಶ. ಸ್ನೇಹಿತರೆ, ಜೌಗು ಪ್ರದೇಶ ಅಂದಾಗ ಅಲ್ಲಿ ನೈಟ್ರೋಜನ್ ಅಂದರೆ ಸಾರಜನಕ ಕಡಿಮೆ ಇರ್ತದೆ. ಕೀಟಹಾರಿ ಸಸ್ಯಗಳು ಆ ನೈಟ್ರೋಜನನ್ನು ಪೂರೈಸಿಕೊಳ್ಳಲು ಕೀಟಗಳನ್ನು ಹಿಡಿದು ತಿಂತವೆ. ಓಕೆ, ಯಾವುದಕ್ಕಾಗಿ? ನೈಟ್ರೋಜನ್ಗಾಗಿ. ಹಾಗಾಗಿ ಆನ್ಸರ್ ಆಪ್ಷನ್ 1 ಗಂಧಕ ಇದೆ, ಆಪ್ಷನ್ 2 ರಂಜಕ ಇದೆ, ಆಪ್ಷನ್ 3 ಸಾರಜನಕ ಮೀನ್ಸ್ ನೈಟ್ರೋಜನ್. ಸಾರಜನಕ ಅಂದ್ರೇನು? ನೈಟ್ರೋಜನ್. ಆಪ್ಷನ್ 4 ಪೊಟ್ಯಾಷಿಯಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸಾರಜನಕ ರೈಟ್ ಆನ್ಸರ್ ಆಗುತ್ತೆ. ಕೀಟಹಾರಿ ಸಸ್ಯಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಪೀಚರ್ ಪ್ಲ್ಯಾಂಟ್. ಪೀಚರ್ ಪ್ಲ್ಯಾಂಟನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಈ ಒಂದು ಉದಾಹರಣೆಯನ್ನು ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಮತ್ತೊಂದು ಪ್ರಶ್ನೆ, ರಾಜದ್ರವ ಮೀನ್ಸ್ ಅಕ್ವರೇಸಿಯಾ. ರಾಜದ್ರವದ ಬಗ್ಗೆ ಸರಿಯಾದ ಹೇಳಿಕೆಗಳು ಅಥವಾ ಹೇಳಿಕೆ. 1, ಇದು ರಾಜ ಮನೆತವರು ಮಾತ್ರ ಕುಡಿಯುವ ಸಲುವಾಗಿ ಬಳಸಿದ ನೀರು. ತಪ್ಪು. ಈ ಸ್ಟೇಟ್ಮೆಂಟ್ ಏನಾಗಿದೆ? ತಪ್ಪಾಗಿದೆ. ಇದು ಚಿನ್ನ ಮತ್ತು ಪ್ಲಾಟಿನಮನ್ನು ಕರಗಿಸುತ್ತದೆ. ಸರಿ ಇದೆ. ಇದು ಕಟು ಕ್ಷಯಕಾರಿಯಾಗಿದೆ, ಕೊರೋಸಿವ್. ಸರಿ ಇದೆ. ಇದು ಹೊಗೆಯಾಡುವ ದ್ರವ. ಸರಿ ಇದೆ. ಹಾಗಾಗಿ 2, 3, 4 ಸರಿಯಾಗಿವೆ, ಸರಿಯಾದ ಸ್ಟೇಟ್ಮೆಂಟ್ಸ್. ಹಾಗಾಗಿ ಇಲ್ಲಿ 2, 3, 4 ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ರಾಜದ್ರವ ಅಂದೆ. ಏನು ರಾಜದ್ರವ ಅಂದರೆ HCl ಪ್ಲಸ್ HNO3. ಹೈಡ್ರೋಕ್ಲೋರಿಕ್ ಆಮ್ಲ. HCl ಮೀನ್ಸ್ ಹೈಡ್ರೋಕ್ಲೋರಿಕ್ ಆಮ್ಲ 3% ಆದರೆ ನೈಟ್ರಿಕ್ ಆಮ್ಲ 1%. ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲವನ್ನು 3:1 ರೇಷಿಯೋದಲ್ಲಿ ಮಿಕ್ಸ್ ಮಾಡಿದಾಗ ಸಿಗುವ ರಾಸಾಯನಿಕವೇ ಅಕ್ವರೇಸಿಯಾ ರಾಜದ್ರವ. ಇದನ್ನು ಚಿನ್ನ ಮತ್ತು ಪ್ಲಾಟಿನಮನ್ನು ಕರಗಿಸಲು ಬಳಸ್ತಾರೆ. ಅಕ್ವರೇಸಿಯಾದಲ್ಲಿ ಚಿನ್ನ ಮತ್ತು ಪ್ಲಾಟಿನಮ್ಗಳು ಸಂಪೂರ್ಣವಾಗಿ ಕರಗೋಗ್ತವೆ. ಕಾರಣ ಅಕ್ವರೇಸಿಯಾದಲ್ಲಿ ಕ್ಲೋರಿನ್ ಇದೆ. ಕ್ಲೋರಿನ್ ಇರುವುದರಿಂದ ಚಿನ್ನ ಮತ್ತು ಪ್ಲಾಟಿನಮ್ಗಳು ಸಂಪೂರ್ಣವಾಗಿ ಕರಗೋಗ್ತವೆ. ಗೊತ್ತಿರಲಿ. ಇಲ್ಲಿ
ರೇಷಿಯೋ ಇಂಪಾರ್ಟೆಂಟು. ಹೈಡ್ರೋಕ್ಲೋರಿಕ್ ಆಮ್ಲ 3% ಆದರೆ ನೈಟ್ರಿಕ್ ಆಮ್ಲ 1%. ಇದನ್ನು ಎಕ್ಸಾಮಲ್ಲಿ ಪದೇ ಪದೇ ಕೇಳಿದ್ದಾರೆ. ಎಸ್ ಸ್ನೇಹಿತರೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಬುಕ್ಸ್ಗಳು 2 ಮೀಡಿಯಮಲ್ಲಿ ಸಿಗ್ತವೆ. ಮತ್ತೊಂದು ಪ್ರಶ್ನೆ, ECGಯಲ್ಲಿ ECG ಮೀನ್ಸ್ ಎಲೆಕ್ಟ್ರೋಕಾರ್ಡಿಯೋಗ್ರಫಿ. ECGಯಲ್ಲಿ ಈ ಕೆಳಗಿನ ಯಾವ ಅಲೆಗಳನ್ನು ಉಪಯೋಗಿಸಲಾಗುತ್ತದೆ? ಆಪ್ಷನ್ 1 ಅಲ್ಟ್ರಾಸಾನಿಕ್, ಆಪ್ಷನ್ 1 ಅಲ್ಟ್ರಾಸಾನಿಕ್, ಆಪ್ಷನ್ 2 ಇನ್ಫ್ರಾಸೌಂಡ್ ಕಿರಣಗಳು, ಆಪ್ಷನ್ 3 ಎಕ್ಸ್ರೇ ಕಿರಣಗಳು, ಆಪ್ಷನ್ 4 ಇನ್ಫ್ರಾರೆಡ್ ಕಿರಣಗಳು. ರೈಟ್ ಆನ್ಸರ್ ECGಯಲ್ಲಿ ಬಳಸುವುದು ಅಲ್ಟ್ರಾಸೋನಿಕ್ ಕಿರಣಗಳನ್ನು. ಅಲ್ಟ್ರಾಸೋನಿಕ್ ಮೀನ್ಸ್ ಶ್ರವಣಾತೀತ ತರಂಗಗಳು. ಇಂಗ್ಲಿಷ್ ಏನೋ ಅಲ್ಟ್ರಾಸೋನಿಕ್ ವೇವ್ಸ್. ECG ಮೂಲಕ ಏನನ್ನು ಪತ್ತೆಹಚ್ಚಿದ್ದಾರೆ? ಹೃದಯದ ತೊಂದರೆಗಳನ್ನು, ಒಟ್ಟು ಹೃದಯದ ಕಾರ್ಯ ಮತ್ತು ತೊಂದರೆಗಳನ್ನು ತಿಳಿಯಲು ಬಳಸುವ ತಂತ್ರಜ್ಞಾನವೇ ECG. ECGಯಲ್ಲಿ ಬಳಸುವ ತರಂಗ ಯಾವುದು? ಶ್ರವಣಾತೀತ ತರಂಗ, ಅಲ್ಟ್ರಾಸಾನಿಕ್ ವೇವ್ಸ್. ಓಕೆ. ಮತ್ತೊಂದು ಪ್ರಶ್ನೆ, ಒಂದು ಮಂಜುಗಡ್ಡೆ ತುಂಡು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಿದೆ. ಈ ಮಂಜುಗಡ್ಡೆ ತುಂಡು ಕರಗಿದರೆ ಯಾವ ರೀತಿಯಲ್ಲಿ ನೀರಿನ ಮಟ್ಟ ಮೇಲೆ ಪರಿಣಾಮ ಬೀರುತ್ತದೆ? ಒಂದು ಬೀಕರ್ ಇದೆ, ಆ ಬೀಕರಲ್ಲಿ ನೀರಿದೆ, ನೀರ ಮೇಲೆ ಮಂಜುಗಡ್ಡೆ ತೇಲ್ತಾ ಇತ್ತು. ಮಂಜುಗಡ್ಡೆ ಕರಗೋದ ಮೇಲೆ ನೀರಿನ ಮಟ್ಟ ಏನಾಗತ್ತೆ ಅಂತ. ವಸ್ತುಗಳು ನೀರಲ್ಲಿ ಕರಗ್ತವೆ ಅಂದರೆ ಲೆವೆಲ್ ಚೇಂಜ್ ಆಗಲ್ಲ, ಹಾಗಾಗಿ ಇದ್ದಷ್ಟೇ ಇರುತ್ತದೆ. ಆಪ್ಷನ್ 1 ನೀರಿನ ಮಟ್ಟ ಹೆಚ್ಚಾಗುತ್ತದೆ, ತಪ್ಪು. ಆಪ್ಷನ್ 2 ನೀರಿನ ಮಟ್ಟ ಕಡಿಮೆ ಆಗುತ್ತದೆ, ತಪ್ಪು. ಆಪ್ಷನ್ 3 ನೀರಿನ ಮಟ್ಟ ಅದೇ ರೀತಿ ಇರುತ್ತದೆ. ರೈಟ್ ಆನ್ಸರ್. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಈ ಪ್ರಶ್ನೆಯನ್ನು ಪದೇ ಪದೇ ಏನಾಗಿದೆ? ರಿಪೀಟ್ ಆಗಿದೆ. ಮತ್ತೊಂದು ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಎ ಸೈಡಲ್ಲಿ ಸೈಕಲ್ಸ್ ಕೊಟ್ಟವರೇ. ಸಾರಜನಕ ಚಕ್ರ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? 3ಕ್ಕೆ ಮ್ಯಾಚ್ ಆಗುತ್ತೆ ನೋಡಿ. ಸಾರಜನಕ ಸ್ಥಿರೀಕರಣ, ನೈಟ್ರೋಜನ್ ಫಿಕ್ಸೇಷನ್ ಮತ್ತು ಡಿನೈಟ್ರಿಫಿಕೇಶನ್ಗೆ ಮ್ಯಾಚ್ ಆಗುತ್ತೆ. ಜಲಚಕ್ರ, ವಾಟರ್ ಸೈಕಲ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? 4ಕ್ಕೆ ಮ್ಯಾಚ್ ಆಗುತ್ತೆ. ಬಾಷ್ಪೀಕರಣ, ಸಂಕ್ಷೇಪಣ ಮತ್ತು ವೃಷ್ಟಿ ಸಂಕೇತಗಳು. ಇನ್ನು ಇಂಗಾಲ ಚಕ್ರ, ಕಾರ್ಬನ್ ಚಕ್ರ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? 1ಕ್ಕೆ ಮ್ಯಾಚ್ ಆಗುತ್ತೆ. ದ್ಯುತಿ ಸಂಶ್ಲೇಷಣೆ ಮತ್ತು ಉಸಿರಾಟಕ್ಕೆ ಮ್ಯಾಚ್ ಆಗುತ್ತೆ. ಗಂಧಕ ಚಕ್ರ 2ಗೆ ಮ್ಯಾಚ್ ಆಗುತ್ತೆ. ಖನಿಜೀಕರಣ, ಉತ್ಕರ್ಷಣ, ಅಸಿಮಿಲೇಷನ್ ಮತ್ತು ರಿಡಕ್ಷನ್ಗೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಇಲ್ಲಿ ಎಗೆ 3, ಬಿಗೆ 4, ಸಿಗೆ 1, ಡಿಗೆ 2. ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ನೀವು ಜೀವ ಭೂ ರಾಸಾಯನಿಕ ಚಕ್ರಗಳನ್ನು ಓದ್ಕೋಬೇಕಾಗತ್ತೆ. ಚಕ್ರಗಳು ಜಿಯೋ ಕೆಮಿಕಲ್ ಸೈಕಲ್ಸನ್ನು ಓದ್ಕೋಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಅದರಲ್ಲೂ ನೈಟ್ರೋಜನ್ ಚಕ್ರವನ್ನು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಮತ್ತೊಂದು ಇಲ್ಲಿ ಅಪ್ಲೈಡ್ ಕೆಮಿಸ್ಟ್ರಿ. ಬೆಂಕಿ ಕಡ್ಡಿಯನ್ನು ಉಜ್ಜುವ ಮೇಲ್ಮೈಗೆ ಉಜ್ಜಿದಾಗ ಉಂಟಾಗುವ ಸರಿಯಾದ ಪ್ರಕ್ರಿಯೆ. ಬೆಂಕಿ ಕಡ್ಡಿಯನ್ನು ತಯಾರು ಮಾಡುವಾಗ ಕೆಂಪು ರಂಜಕವನ್ನು ಬಳಸಿದ್ದಾರೆ. ನಾವು ಗೀರಿದಾಗ ಕೆಂಪು ರಂಜಕ ಏನಾಗುತ್ತೆ? ಗೀರಿದಾಗ ಕೆಂಪು ರಂಜಕವು ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಆಗಿ ಕನ್ವರ್ಟ್ ಆಗುತ್ತೆ. ಬೆಂಕಿ ಕಡ್ಡಿಯನ್ನು ತಯಾರು ಮಾಡುವಾಗ ಬಳಸುವ ರಂಜಕ ಯಾವುದು? ಕೆಂಪು ರಂಜಕ, ರೆಡ್ ಫಾಸ್ಫರಸ್. ಅದನ್ನು ನಾವು ಬಳಸುವಾಗ ಅಂದರೆ
ಬೆಂಕಿ ಕಡ್ಡಿ ತಗೊಂಡು ಬೆಂಕಿ ಪಟ್ಟಣ ತಗೊಂಡು ಗೀರ್ದಾಗ ಏನಾಗುತ್ತೆ, ಕೆಂಪು ರಂಜಕ ಬಿಳಿ ರಂಜಕವಾಗಿ ಕನ್ವರ್ಟ್ ಆಗುತ್ತೆ. ರೆಡ್ ಫಾಸ್ಫರಸ್ ವೈಟ್ ಫಾಸ್ಫರಸ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಪ್ರಶ್ನೆ ಕೇಳಬಹುದು, ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಬಳಸುವ ರಾಸಾಯನಿಕ ಯಾವುದು? ಆಂಟಿಮನಿ ಟ್ರೈಸಲ್ಫೈಡ್. ಆಂಟಿಮನಿ ಟ್ರೈಸಲ್ಫೈಡ್ ಎಂಬ ಕೆಮಿಕಲನ್ನು ಬಳಸ್ತಾರೆ. ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಬಳಸುವ ರಾಸಾಯನಿಕ ಆನ್ಸರ್ ಆಂಟಿಮನಿ ಟ್ರೈಸಲ್ಫೈಡ್. ಇದು ಸಹ ಗೊತ್ತಿರಬೇಕು. ಬೆಂಕಿ ಕಡ್ಡಿಯನ್ನು ಬೆಂಕಿ ಪೊಟ್ಣವನ್ನು ತಯಾರು ಮಾಡುವಾಗ ರಂಜಕ ಬಳಸುವ ರಂಜಕ ಯಾವುದು ಅಂದರೆ ಕೆಂಪು ರಂಜಕ, ರೆಡ್ ಫಾಸ್ಫರಸ್. ಬಳಸುವಾಗ ಅದನ್ನು ಅಪ್ಲೈ ಮಾಡುವಾಗ ಅಂದರೆ ಬೆಂಕಿ ಕಡ್ಡಿ ತಗೊಂಡು ಮ್ಯಾಚ್ ಬಾಕ್ಸ್ಗೆ ಗೀರುವಾಗ ಏನಾಗುತ್ತೆ, ಕೆಂಪು ರಂಜಕ ಏನಾಗುತ್ತೆ, ಬಿಳಿ ರಂಜಕ ಆಗಿ ಕನ್ವರ್ಟ್ ಆಗುತ್ತೆ. ನೆನಪಿರಲಿ. ಎಸ್, ಮತ್ತೊಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೂ ಸಹ ಪದೇ ಪದೇ ಈ ಪ್ರಶ್ನೆ ಪದೇ ಪದೇ ರಿಪೀಟ್ ಆಗಿದೆ. ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಅಂದರೆ ಯಾವಾಗ ಪಾತ್ರೆಗಳ ಹೊರ ಮೇಲ್ಮೈ ಕಪ್ಪಾಗತ್ತಪ್ಪ ಅಂದರೆ ಇಂಧನಗಳು ಸರಿಯಾಗಿ ಉರಿಯದೆ ಹೋದಾಗ, ಅಂದರೆ ಅಪೂರ್ಣ ದಹನ ಆದಾಗ. ಹಾಗಾಗಿ ಇಲ್ಲಿ ಆಪ್ಷನ್ ಎ, ಆಹಾರವು ಸಂಪೂರ್ಣವಾಗಿ ಬೆಂದಿಲ್ಲ, ತಪ್ಪು. ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ, ಹೌದು, ಆಪ್ಷನ್ ರೈಟ್. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಇಂಧನಗಳು ಉರಿಯುವಾಗ, ಫಾರ್ ಎಕ್ಸಾಂಪಲ್ ಮೀಥೇನ್, ಇಂಧನಗಳು ಉರಿಯುವಾಗ ಆಕ್ಸಿಜನ್ ಕಡಿಮೆ ಇದ್ದರೆ, ಆಕ್ಸಿಜನ್ ಸಪ್ಲೈ ಕಡಿಮೆ ಇದ್ದರೆ ಇಂಧನಗಳು ಸರಿಯಾಗಿ ಉರಿಯುವುದಿಲ್ಲ. ಏನು ಬರುತ್ತವಾಗ? ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ ಮತ್ತು ನೀರು ಬರುತ್ತೆ. ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಬಂದಿದೆ ಅಂದರೆ ಇಂಧನ ಇನ್ಕಂಪ್ಲೀಟ್ ಕಂಬಷನ್, ಅಪೂರ್ಣ ದಹನ, ಸರಿಯಾಗಿ ಉರಿಯುತ್ತಿಲ್ಲ, ಸರಿಯಾಗಿ ದಹನ ಹೊಂದುತ್ತಿಲ್ಲ ಅಂತ ಅರ್ಥ. ಹಾಗಾಗಿ ಈ ಕಾರ್ಬನ್ ಮೊನಾಕ್ಸೈಡ್ ಏನು ಮಾಡುತ್ತೆ, ಮೇಲ್ಮೈಯನ್ನು ಕಪ್ಪಾಗಿಸುತ್ತೆ. ಹಾಗಾಗಿ ಇಂಧನಗಳು ಅರ್ಧಬರ್ಧ ಉರಿದಾಗ ಬರುವ ಪ್ರಾಡಕ್ಟ್ಸ್, ಉತ್ಪನ್ನಗಳೇನು? ಕಾರ್ಬನ್ ಮೊನಾಕ್ಸೈಡ್ ಮತ್ತು ನೀರು. ಯಾವ ದಹನ? ಅಪೂರ್ಣ ದಹನ ಆದಾಗ, ಇನ್ಕಂಪ್ಲೀಟ್ ಕಂಬಷನ್ ಆದಾಗ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಬಿ. ಅಂದರೆ ಇಲ್ಲಿ ಬನ್ನಿ, ಆಪ್ಷನ್ 2 ರೈಟ್ ಆನ್ಸರ್ ಇದೆ. ಇದಕ್ಕೆ ಮೀನ್ಸ್ ಬಿ ಮಾತ್ರ, ಬಿ ಮಾತ್ರ. ಓಕೆ, ನೆಕ್ಸ್ಟು, ಈ ಕೆಳಗಿನ ಹೇಳಿಗಳನ್ನು ಓದಿ. ಮಾನವರಲ್ಲಿ ಮೆಲಟೋನಿನ್ ರಸದೂತವು ಮೀನ್ಸ್ ಹಾರ್ಮೋನ್ ನಿದ್ರೆ ಎಚ್ಚರ ಚಕ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೌದು, ಪೀನಿಯಲ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು? ಮೆಲಟೋನಿನ್. ಈ ಹಾರ್ಮೋನ್ ನಮ್ಮನ್ನ ನಿದ್ರೆಯಲ್ಲೂ ಸಹ ಎಚ್ಚರವಾಗಿಡುತ್ತೆ. ಓಕೆ, ಹಾಗಾಗಿ ಸ್ಟೇಟ್ಮೆಂಟ್ ಎ ಸರಿ ಇದೆ. ಬಿ, ದೀರ್ಘಾವಧಿಯ ಹೈಪರ್ಗ್ಲೈಸಿಯಮಿಯು ಡಯಾಬಿಟಿಸ್ ಮೆಲ್ಲಿಟಸ್ ಅನ್ನು ಉಂಟು ಮಾಡುತ್ತದೆ. ಸರಿ, ಇದು ಸಹ ಸರಿ ಇದೆ. ಎ ಸರಿ ಇದೆ, ಬಿ ಸಹ ಸರಿ ಇದೆ. ಥೈರಾಯ್ಡ್ ರಸದೂತದ ಕೊರತೆಯಿಂದಾಗಿ ಆಕ್ರೋಮೆಗಾಲಿ ಉಂಟಾಗುತ್ತದೆ. ತಪ್ಪು. ಆಕ್ಚುಲಿ ಬೆಳವಣಿಗೆ ಹಾರ್ಮೋನ್ ಪ್ರೌಢರಲ್ಲಿ, ಆಕ್ರೋಮೆಗಾಲಿ ಬರುವುದು ಪ್ರೌಢರಲ್ಲಿ, ಅಡಲ್ಟ್ಸಲ್ಲಿ GH ಬೆಳವಣಿಗೆ ಹಾರ್ಮೋನ್ ಹೆಚ್ಚು ಉತ್ಪತ್ತಿಯಾದರೆ ಎಕ್ಸಸ್ ಸಕ್ರೀಟ್ ಆದಾಗ ಪ್ರೌಢರಿಗೆ, ಅಡಲ್ಟ್ಸ್ಗೆ ಬರುವ ರೋಗ ಯಾವುದು? ಆಕ್ರೋಮೆಗಾಲಿ. ದವಡೆಗಳು ಅಗಲ ಆಗಿರ್ತವೆ, ಮೂಗು ದಪ್ಪ ಆಗಿರ್ತದೆ. ಯಾವ ರೋಗ? ಆಕ್ರೋಮೆಗಾಲಿ. ಇದು ಬರುವುದು ಪ್ರೌಢರಿಗೆ. ಯಾವ ಹಾರ್ಮೋನ್ ಹೆಚ್ಚು ಉತ್ಪತ್ತಿಯಾದರೆ? GH ಗ್ರೋತ್ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್. ಪೆಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆ ಆಗುವ
ಬೆಳವಣಿಗೆ ಹಾರ್ಮೋನು ಪ್ರೌಢರಲ್ಲಿ ಹೆಚ್ಚು ಉತ್ಪತ್ತಿಯಾದರೆ ಆಗ ಬರುವ ರೋಗವೇ ಆಕ್ರೋಮೆಗಾಲಿ. ಹಾಗಾಗಿ ಥೈರಾಯ್ಡ್ ಹಾರ್ಮೋನ್ಗೂ ಆಕ್ರೋಮೆಗಾಲಿಗೂ ಸಂಬಂಧ ಇಲ್ಲ. ಓಕೆ. ಇನ್ನು ಥೈಮೋಸಿನ್ ರಸದೂತವು ರೋಗ ನಿರೋಧಕತೆಯನ್ನು ನೀಡುತ್ತದೆ. ಹೌದು, ಥೈಮಸ್ ಗ್ರಂಥಿ ಕೇವಲ ಕಂಡುಬರುವುದು ಮಕ್ಕಳಲ್ಲಿ. ಇದೇನು ಮಾಡುತ್ತೆ? ಥೈಮೋಸಿನ್ ಎಂಬ ಹಾರ್ಮೋನನ್ನು ಸಕ್ರಿಯೇಟ್ ಮಾಡುತ್ತೆ. ಇದೇನು ಮಾಡುತ್ತೆ? ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಏನು ಮಾಡುತ್ತೆ? ಹೆಚ್ಚಿಸುತ್ತೆ. ಹಾಗಾಗಿ ಇದು ಸಹ ಸರಿ ಇದೆ, ಈ ಸ್ಟೇಟ್ಮೆಂಟ್ ಸಹ ಸರಿ ಇದೆ. ಈ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳೆಂದರೆ ಎ ಸರಿ ಇದೆ, ಬಿ ಸರಿ ಇದೆ, ಡಿ ಸರಿ ಇದೆ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಎ, ಬಿ ಮತ್ತು ಡಿ. ಸಿ ತಪ್ಪಾಗಿದೆ. ಎಸ್, ಮತ್ತೊಂದು ಪ್ರಶ್ನೆ. ಬಟ್ಟೆಗಳನ್ನು ತೊಳೆಯುವಾಗ ನೀರಿಗೆ ಮಾರ್ಜಗಳನ್ನು ಸೇರಿಸಲಾಗುತ್ತದೆ, ಏಕೆಂದರೆ ಅವು ಹೀಗೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತವೆ. ನೀರಿನ ಸ್ನಿಗ್ಧತೆಯನ್ನು ಹೆಚ್ಚಿಸುವುದರಿಂದ. ತಪ್ಪು. ನೀರಿನ ಮೇಲ್ಮೈ ಕರ್ಷಣವನ್ನು ಹೆಚ್ಚಿಸುವುದರಿಂದ. ತಪ್ಪು. ನೀರಿನ ಸ್ನಿಗ್ಧತೆಯನ್ನು ಕಡಿಮೆ ಮಾಡುವುದರಿಂದ. ತಪ್ಪು. ನೀರಿನ ಮೇಲ್ಮೈ ಕರ್ಷಣವನ್ನು ಅಂದರೆ ಸರ್ಫೇಸ್ ಟೆನ್ಷನನ್ನು ಕಡಿಮೆ ಮಾಡುವುದರಿಂದ. ಸರಿ, ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 4 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟು, ಈ ಕೆಳಗಿನ ಯಾವುದು ಅಥವಾ ಯಾವುವು ತುಕ್ಕು ಹಿಡಿಯುವಿಕೆಗೆ ಉದಾಹರಣೆಯಲ್ಲ? ಬೆಳ್ಳಿಯನ್ನು ಕೆಲ ತಾಸು ಗಾಳಿಗೆ ತೆರೆದಿಟ್ಟರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದು ತುಕ್ಕು ಹಿಡಿಯುವಿಕೆಗೆ ಉದಾಹರಣೆ ಆಗುತ್ತೆ. ತಾಮ್ರವನ್ನು ಬಹಳ ಸಮಯದವರೆಗೆ ಗಾಳಿಗೆ ಅಥವಾ ನೀರಿಗೆ ತೆರೆದಿಟ್ಟರೆ ನೀಲಿ ಅಥವಾ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಇದು ಸಹ ತುಕ್ಕಿಗೆ ಉದಾಹರಣೆ ಆಗುತ್ತೆ. ಆಯಿತಾ? ಇನ್ನು ಅದೇ ಥರ ಕಬ್ಬಿಣವನ್ನು ಬಹಳ ಸಮಯದವರೆಗೆ ತೇವಾಂಶಕ್ಕೆ ತೆರೆದಿಟ್ಟರೆ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಇದು ಸಹ ತುಕ್ಕು ಹಿಡಿಯುವಿಕೆಗೆ ಸರಿಯಾಗುತ್ತೆ. ಸರಿ ಹೊಂದುತ್ತೆ, ಉದಾಹರಣೆ ಆಗುತ್ತೆ. ನೀರು, ಆಪ್ಷನ್ 4 ನೀರು, ಸ್ಟೇಟ್ಮೆಂಟ್ 4 ನೀರು ಅಥವಾ ತೇವಾಂಶಕ್ಕೆ ತೆರೆದಿಟ್ಟರೆ ಜಲರಹಿತ ತಾಮ್ರ ಸಲ್ಫೇಟ್ನ ಬಿಳಿಯ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದು ಮ್ಯಾಚ್ ಆಗಲ್ಲ. ಹಾಗಾಗಿ ಇಲ್ಲಿ 1, 2, 3 ತುಕ್ಕು ಹಿಡಿಯುವಿಕೆಗೆ ಉದಾಹರಣೆಗಳಾಗ್ತವೆ. 4ನೇದು ಉದಾಹರಣೆಯಲ್ಲ. ಇಲ್ಲೇನು ಕೇಳೋರೆ? ಯಾವುದು ಉದಾಹರಣೆ ಅಲ್ಲ ಅಂತ ಕೇಳೋರೆ. ಹಾಗಾಗಿ 4 ಮಾತ್ರ. ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಓಕೆ. ಇಲ್ಲಿ ಸಂಸ್ಕಾರಣ ಅಂದ್ರೆ ಏನು ಮತ್ತು ಉದಾಹರಣೆಗಳು. ಸಂಸ್ಕಾರಣಕ್ಕೆ ಉದಾಹರಣೆ ಕರೋಸನ್ ಸಂಸ್ಕಾರಣ ಅಂತೀವಿ, ಕರೋಸನ್ ಅಂತೀವಿ. ಆ ಕರೋಸನ್ ಎಂಬ ಟಾಪಿಕ್ಕು ಹೊಸದಾಗಿ ಬಂದಿದೆ. ಸಂಸ್ಕಾರಣ ಅಂದ್ರೆ ಏನು, ಮೀನ್ಸ್ ಕರೋಸನ್ ಅಂದ್ರೆ ಏನು, ಕರೋಸನ್ಗೆ ಪ್ರಮುಖ ಉದಾಹರಣೆಗಳು ಯಾವುವು ಅಂತೇಳಿ ಓದ್ಕೋಬೇಕಾಗತ್ತೆ. ಸಂಸ್ಕಾರಣ ಕರೋಸನ್ ಎಂಬ ಟಾಪಿಕನ್ನು ಓದಬೇಕು. 10th ಸ್ಟ್ಯಾಂಡರ್ಡ್ NCERT ಬುಕ್ಕಲ್ಲಿದೆ. ಓಕೆ. ಸ್ನೇಹಿತರೆ, ಈ ಥರ ಎಕ್ಸಾಮ್ಗೆ ಯೂಸ್ ಆಗುವಂತಹ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮತ್ತಷ್ಟು ಕೊಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.